ನಮಸ್ತೆ ಎಲ್ರಿಗೂ, ನಿಮ್ಮ ಸಖಿ ಬ್ಲಾಗ್ಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಒಂದಷ್ಟು ಪೂಜಾ ಟಿಪ್ಸ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಬನ್ನಿ ಸ್ಟಾರ್ಟ್ ಮಾಡೋಣ. ನಾವು ಹೊಸಲಿಗೆ ಯಾವಾಗಲೂ ರಂಗೋಲಿಯನ್ನು ಹಾಕ್ತಾ ಇರ್ತೀವಿ, ಆದರೆ ಅದರ ಬದಲು ಹೀಗೆ ಒಂದು ಸ್ವಲ್ಪ ಮೊಸರು, ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಹುಡಿಯನ್ನು ಮಿಕ್ಸ್ ಮಾಡಿ, ಜಾಸ್ತಿ ಅರಿಶಿನ ಹುಡಿಯನ್ನು ಹಾಕಬೇಕಾಗುತ್ತೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಹೊಸಲಿಗೆ ಹಚ್ಚೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ ಮತ್ತು ಒಂದು ದೇವರ ಕೋಣೆಯಲ್ಲಿ ಪಾಸಿಟಿವ್ ವೈಬ್ಸ್ ಬರುತ್ತೆ ಮತ್ತು ತುಂಬ ನೋಡಲಿಕ್ಕೂ ಚೆನ್ನಾಗಿ ಕಾಣುತ್ತೆ. ಅದು ಅಲ್ಲದೆ ಯಾವುದೇ ಒಂದು ಹುಳಗಳಾಗಿರ್ಬೋದು ನಾವು ಬರ್ತಾ ಇರುತ್ತೆ, ಅದು ಕೂಡ ಅವಾಯ್ಡ್ ಆಗುತ್ತೆ. ಹೂ ತಂದಾಗೆ ಇರ್ಬೋದು ಅಥವಾ ಹೀಗೆ ಜಿರಳೆ ಅಥವಾ ಇನ್ನೇನಾದರೂ ಹುಳಗಳು ಇದ್ದರೆ ಅವಾಯ್ಡ್ ಆಗುತ್ತೆ. ಈ ರೀತಿ ನಾವು ಕಲಸಿ ಹಚ್ಚೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ ದೇವ್ರ ಕೋಣೆ. ಹಾಗೆ ಮುಂಬಾಗಿಲಿಗೂ ಕೂಡ ಈ ರೀತಿ ನೀವು ಹಚ್ಬೋದು. ಇದನ್ನು ಹಚ್ಚಿ ರಂಗೋಲಿ ಹಾಕಿದರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ನೀವು ಇಲ್ಲಿ ನೋಡ್ಬೋದು. ಇದಾಗಿದೆ ನನ್ನ ಮೊದಲನೇ ಟಿಪ್ಪು. ಎರಡನೇ ಟಿಪ್ ನೋಡೋಣ. ನಾವು ಊದುಬತ್ತಿಯನ್ನು ದೇವರಿಗೆ ಹಚ್ತಾ ಇರ್ತೀವಿ, ಆದರೆ ಅರ್ಧಕ್ಕೆ ಉರಿದು ನಿಂತೋಗಿರುತ್ತೆ. ಹಾಗೆ ಅರ್ಧಕ್ಕೆ ನಿಲ್ಲಬಾರ್ದು ಅಂತ ಇದ್ದರೆ ಉರಿಯೋದು ಸ್ವಲ್ಪ ನೀರನ್ನು ನಾವು ಸ್ಪ್ರೆಡ್ ಮಾಡಿ ಹಚ್ಚೋದ್ರಿಂದ ತುಂಬ ಹೊತ್ತು ಪೂರ್ತಿಯಾಗಿ ಉರಿಯುತ್ತೆ, ಅರ್ಧಕ್ಕೆ ಉರಿಯೋಲ್ಲ. ಇದು ಎರಡನೇ ಟಿಪ್ಪು. ಮೂರನೇ ಟಿಪ್ಪು ನೋಡೋಣ. ನಾವು ಅಕ್ಷತೆಯನ್ನು ಬಳಸ್ತಾ ಇರ್ತೀವಿ ದೇವರಿಗೆ ಹಾಕೋದಕ್ಕೆ ಅಂಥೇಳಿ. ಆ ಅಕ್ಷತೆಯನ್ನು ನಾವು ಅರಿಶಿನ ಮತ್ತು ಕುಂಕುಮದಿಂದ ತಯಾರು ಮಾಡ್ತೀವಿ. ಅದಕ್ಕೆ ನಾವು ನೀರನ್ನು ಹಾಕೋದ್ರಿಂದ ಅಕ್ಕಿ ಏನಿದೆ ಅದು ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಸೊ ಕಟ್ಟಾಗಬಾರ್ದು ಅಂತ ಇದ್ದರೆ ನಾವು ಒಂದು ಸ್ವಲ್ಪ ತುಪ್ಪವನ್ನು ಮಿಕ್ಸ್ ಮಾಡಿ ಅರಿಶಿನ ಮತ್ತು ಕುಂಕುಮವನ್ನು ಸೇರಿಸಿ ಕಲಸಿ ಇಡೋದ್ರಿಂದ ನಮಗೆ ಬೇಕಾದಾಗ ಯೂಸ್ ಮಾಡ್ಬೋದು. ತುಂಬ ದಿನಗಳ ಕಾಲ ನಮಗೆ ಕಟ್ಟಾಗದೆ ತುಂಬ ಚೆನ್ನಾಗಿ ಇರುತ್ತೆ ಅಕ್ಷತೆ. ಇದು ಮೂರನೇ ಟಿಪ್ಪು. ಸೊ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಈ ಟಿಪ್ಸ್ಗಳನ್ನು. ಈ ಟಿಪ್ಸ್ಗಳು ನಿಮಗೆ ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈಗ ನಾಲ್ಕನೇ ಟಿಪ್ ನೋಡೋಣ. ನಾವು ದೇವರಿಗೆ ಕರ್ಪೂರವನ್ನು ಹಚ್ತಾ ಇರ್ತೀವಿ, ಕರ್ಪೂರ ಆರತಿ ಮಾಡ್ತೀವಿ. ಹಾಗೆ ಇನ್ನೂ ಕೆಲವೊಂದಕ್ಕೆ ಕರ್ಪೂರವನ್ನು ಯೂಸ್ ಮಾಡ್ತೀವಿ. ಈ ಕರ್ಪೂರ ತುಂಬ ಬೇಗ ಕರಗಿ ಹೋಗುವಂಥ ಚಾನ್ಸಸ್ ಇರುತ್ತೆ ಕೆಲವೊಂದು ಸಲ ಅಂಗಡಿಯಿಂದ ತಂದಾಗ. ಹಾಗೆ ಬೇಗ ಕರಗಿ ಹೋಗಬಾರ್ದು ಅಂತ ಇದ್ದರೆ ನಾವು ಒಂದು ಸ್ವಲ್ಪ ಈ ಒಂದು ಡಬ್ಬದಲ್ಲಿ ಕಾಳು ಮೆಣಸನ್ನು ಹಾಕಿ ಇಟ್ಟರೆ ನಮಗೆ ತುಂಬ ದಿನಗಳ ಕಾಲ ಇದು ಕರಗಿ ಹೋಗಲ್ಲ, ಹಾಗೆ ಫ್ರೆಶ್ ಆಗಿ ಇರುತ್ತೆ. ಹಾಗೆ ಈ ಕರ್ಪೂರದಿಂದ ಇನ್ನೂ ತುಂಬ ಉಪಯೋಗಗಳಿದೆ. ಅದೇನಂತ ನೋಡೋದಾದರೆ ನೆಕ್ಸ್ಟ್ ಟಿಪ್ ಬಂದು, ಈಗ ನಾವು ಕುಂಕುಮ ಮತ್ತು ಅರಿಶಿನವನ್ನು ಯೂಸ್ ಮಾಡ್ತಾ ಇರ್ತೀವಿ ತುಂಬ. ಈ ಒಂದು ಅರಿಶಿನ ಕುಂಕುಮ ಏನಿದೆ ಕೆಲವೊಂದು ಸಲ ಬೂಸ್ಟ್ ಬಂದಿರೋ ಥರ ಮತ್ತು ಹುಳ ಆಗೋ ಚಾನ್ಸಸ್ ಇರುತ್ತೆ. ಸೊ ಇಂಥ ಟೈಮಲ್ಲಿ ಅದು ಅವಾಯ್ಡ್ ಆಗಬೇಕು ಅಂದರೆ ನಾವು ಅದರ ಮಿಡ್ಲಲ್ಲಿ ಒಂದೊಂದು ಕರ್ಪೂರವನ್ನು ಹಾಕಿ ಇಡೋದ್ರಿಂದ ಮಾಯ್ಶ್ಚರೈಸರ್ ಎಳ್ಕೊಳ್ಳುತ್ತೆ. ಸೊ ಇದರಿಂದ ನಮಗೆ ಹಾಳಾಗದೆ ಬೂಸ್ಟ್ ಬರದೆ ತುಂಬ ಚೆನ್ನಾಗಿರುತ್ತೆ ಅರಿಶಿನ ಮತ್ತು ಕುಂಕುಮ. ಹಾಗೆ ತುಂಬ ಪರಿಮಳಯುಕ್ತವಾಗಿಯೂ ಕೂಡ ಇರುತ್ತೆ. ಹಾಗೆ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಎಲ್ಲ ಹೋಗಿ ಪಾಸಿಟಿವ್ ಎನರ್ಜಿ ಬರಬೇಕು ಮತ್ತು ಒಂದು ಒಳ್ಳೆ ಸುವಾಸನೆ ಬರಬೇಕು ಅಂತ ಇದ್ದರೆ ನಮ್ಮ ಮೇನ್ ಹಾಲಲ್ಲಿ ಒಂದು ಕಡೆ ಈ ಒಂದು ಸಣ್ಣ ಒಂದು ಹಣತೆಯಲ್ಲಿ ಒಂದು ಸ್ವಲ್ಪ ನಾವು ಕರ್ಪೂರವನ್ನು ಉದುರಿಸಿ ಹಾಕ್ಕೊಂಡು ಅದರ ಜೊತೆಗೆ ಒಂದು 3ರಿಂದ 4 ಏಲಕ್ಕಿಯನ್ನು ಹಾಕ್ಕೊಂಡು ಮತ್ತು ಒಂದು ಸ್ವಲ್ಪ ಸೋಂಪನ್ನು ಹಾಕ್ಕೊಳ್ಬೇಕಾಗುತ್ತೆ. ನೀವು ಬೇಕಿದ್ದರೆ ಕಲ್ಲಲ್ಲಿ ಹುಡಿ ಮಾಡಿ ಕೂಡ ಸೇರಿಸ್ಕೊಳ್ಬೋದು, ಕೆಲವೊಂದು ಗಟ್ಟಿಯಾಗಿರುತ್ತೆ. ಈಗ ನಾನು 3 ಏಲಕ್ಕಿ ಹಾಕಿದ್ದೀನಿ, ಹಾಗೆ ಒಂದು ಸ್ವಲ್ಪ ಸೋಂಪನ್ನು ಹಾಕ್ತಾಯಿದ್ದೀನಿ. ಇದಿಷ್ಟನ್ನು ಹಾಕಿ ಇಡೋದ್ರಿಂದ ಎಷ್ಟು ಚೆನ್ನಾಗಿ ಸುವಾಸನೆ ಬರುತ್ತೆ ಅಂತ ಹೇಳಿದರೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಈ ರೀತಿಯಾಗಿ ಕೂಡ ನಾವು ನೆಗೆಟಿವ್ ಎನರ್ಜಿಯನ್ನು ಹೋಗಲಾಡಿಸಿ ಪಾಸಿಟಿವ್ ಎನರ್ಜಿಯನ್ನು ಬರುವಂತೆ ಮಾಡ್ಕೊಳ್ಬೋದು. ಈ ಟಿಪ್ಸ್ಗಳು ನಿಮಗೆ ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ಒಂದೇ ಒಂದು ಲೈಕ್ ಕೊಡಿ.
ಹಾಗೆ ನೋಡ್ತಾ ಇರ್ಬೋದು ನಾವು ಬತ್ತಿಗಳನ್ನು ದಿನನಿತ್ಯ ಯೂಸ್ ಮಾಡ್ತಾ ಇರ್ತೀವಿ ದೇವರಿಗೆ. ಸೊ ಈ ಬತ್ತಿಗಳನ್ನು ನಾವು ಯೂಸ್ ಮಾಡಬೇಕಾದ್ರೆ ತೊಗೊಳ್ಬೇಕಾದ್ರೆ ಅಂಗಡಿಯಿಂದ ತರಬೇಕಾದ್ರೆ ಆದಷ್ಟು ಸ್ಮೂತಾಗಿರುವಂಥದ್ದನ್ನು ನೋಡಿ ತರಬೇಕು. ಯಾಕೆ ಅಂತ ಹೇಳಿದರೆ ನಾವು ಮನೆಯಲ್ಲಿ ದೀಪ ಇಟ್ಟಾಗ ದೀಪಗಳೆಲ್ಲ ಕಪ್ಪಾಗೋ ಚಾನ್ಸಸ್ ಇರುತ್ತೆ. ಅಂದರೆ ಗಟ್ಟಿಯಾಗಿ ಇರುವಂತಹ ಒಂದು ಬತ್ತಿಯನ್ನು ತೊಗೊಂಡು ಬಂದರೆ ಅದು ಉರಿದು ಕಪ್ಪಗೆ ಆಗಿಬಿಡುತ್ತೆ ದೀಪಗಳು. ಆದ್ದರಿಂದ ಸ್ಮೂತಾಗಿರುವಂಥ ಬತ್ತಿಗಳನ್ನು ಆರಿಸಿ ನೋಡಿ ತರಬೇಕು. ಈಗ ನೆಕ್ಸ್ಟ್ ಟಿಪ್ಪು ಬಂದು ನಾವು ದೀಪವನ್ನು ಹಚ್ತಾ ಇರ್ತೀವಿ ಎಣ್ಣೆಯನ್ನು ಯೂಸ್ ಮಾಡಿ. ಸೊ ಈ ಎಣ್ಣೆಗೆ ಒಂದು ಸ್ವಲ್ಪ ಕರ್ಪೂರವನ್ನು ಹುಡಿ ಮಾಡಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಸುವಾಸನೆ ಬರುತ್ತೆ ದೀಪ ಹಚ್ಚಿದಾಗ. ಹಾಗೆ ತುಂಬ ಹೊತ್ತು ಉರಿಯೋದಕ್ಕೆ ಕೂಡ ಸಹಾಯ ಆಗುತ್ತೆ. ಈ ಟಿಪ್ಸ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ಹಾಗೆ ನೆಕ್ಸ್ಟ್ ಟಿಪ್ಪು ಬಂದು ಲಾಸ್ಟ್ ಟಿಪ್ಪು, ನಾವು ದೇವರ ಕೋಣೆಯನ್ನು ಒಂದು ಕರ್ಪೂರವನ್ನು ಹುಡಿ ಮಾಡಿ ನೀರಲ್ಲಿ ಹಾಕಿ ಚೆನ್ನಾಗಿ ಕಲಸಿ ಅದರಲ್ಲಿ ಬಟ್ಟೆಯನ್ನು ಎತ್ತಿ ಚೆನ್ನಾಗಿ ನಾವು ದೇವರ ಕೋಣೆಯನ್ನು ಒರೆಸಿದ್ರೆ ಅಲ್ಲಿ ನಮಗೆ ತುಂಬ ಒಂದು ಪಾಸಿಟಿವ್ ವೈಬ್ಸ್ ಬರುತ್ತೆ ಮತ್ತು ನಮಗೆ ತುಂಬ ಖುಷಿಯಾಗುತ್ತೆ ಮತ್ತು ಹುಳಗಳು ಬರುವಂಥದ್ದು ಅವಾಯ್ಡ್ ಆಗುತ್ತೆ. ಹೂವೆಲ್ಲ ತಂದಿರಬೇಕಾದ್ರೆ ಕೆಲವೊಮ್ಮೆ ಹುಳಗಳು ಬರೋ ಚಾನ್ಸಸ್ ಇರುತ್ತೆ. ಸೊ ಈ ಹುಳಗಳು ಬರೋದು ಕೂಡ ಅವಾಯ್ಡ್ ಆಗುತ್ತೆ ಕರ್ಪೂರವನ್ನು ಹಾಕಿ ನೆಲ ಒರೆಸಿದಾಗ. ಸೊ ಇವತ್ತಿನ ಈ ಎಲ್ಲ ಟಿಪ್ಸ್ಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಗೊತ್ತಲ್ಲ ಸ್ನೇಹಿತರೆ, ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ. ಹಾಗೆ ನನ್ನ ಹೊಸ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.